ಎಲ್ಲ ನನ್ನ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ನಮ್ಮ ಮಾನಸ ಮೊದಲ ದಿನ ಕಾಲೇಜಿಗೆ ಹೊಟ್ಟಿದ್ದಾಳೆ. ಸುಮಾರು ದಿನಗಳಾದ್ಮೇಲೆ ತನ್ನ SLC ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ದಿನ ಇವತ್ತು ಗಾಯ್ಸ್ ಉಳ್ದು ಫಸ್ಟ್ ಡೇ ಕಾಲೇಜ್. ಫುಲ್ ಪೂಜೆ ಎಲ್ಲ ಮಾಡ್ತಾವಳೆ, ಫುಲ್ ರೆಡಿ ಆಗೋವಳೆ 8 ಗಂಟೆಗೆ. ಹೆಂಗ ಅನಿಸ್ತಾ ಇದೆ ಮನಸ ಫಸ್ಟ್ ಡೇ ಕಾಲೇಜ್? ಸ್ಕೂಲಿಂದ ಕಾಲೇಜ್ಗೆ ಹೋಗ್ತಾ ಇದೆಯಾ? ಹಾಂ, ಸ್ಕೂಲ್ ಮೆಟ್ಲನ್ನ ಇಳಿದು ಕಾಲೇಜ್ ಮೆಟ್ಲನ್ನ ಹತ್ತುತ್ತಾ ಇದೆಯಾ? ಏನು ಅನಿಸ್ತಾ ಇದೆ? ಪೂಜೆ ಎಲ್ಲ ಮಾಡ್ತಾ ಇದೆ ಬೆಳಗ್ಗೆ ಒಳ್ಳೇದಾಗ್ಲಪ್ಪ ದೇವರೇ ಅಂತ. ಯೂಶಲಿ ಯಾವಾಗಲೂ ಪೂಜೆ ಮಾಡಲ್ಲ ಗಾಯ್ಸ್, ಇವತ್ತು ಮಾತ್ರ ಮಾಡ್ತಾರೆ. ದಿನ ಮಾಡಲ್ಲ, ಮಾಡಿಸ್ಕೊಂತೀನಿ. ಏನು ತೋರಿಸ್ತೀಯ? ಏನಮ್ಮ ತಿಂಡಿ? ಏನು ತೋರಿಸ್ತೀಯ? ಬಂಟು ಹಾಯ್ ತೋರಿಸು ಏನು? ಫಸ್ಟ್ ಡೇ ಕಾಲೇಜ್ಗೆ ಹೋಗ್ತಾ ಇದ್ಯಾ? ಹಿಂಗೆ ಅನಿಸ್ತೈತೆ? ಏನು ಅನಿಸ್ತೈತೆ? ಕಾಲೇಜ್ ಹೆಂಗಿರುತ್ತೆ ಅನಿಸ್ತೈತೆ? ಇವಾಗ ಸ್ಕೂಲಿಂದ ಕಾಲೇಜ್ಗೆ ಹತ್ತಿದ್ಯಾ? ಮೇಲಕ್ಕೆ ಏರಿದ್ಯಾ? ಹಿಂಗೆ ಅನಿಸ್ತೈತೆ? ಚೆನ್ನಾಗಿ ಅನಿಸ್ತೈತೆ ಅಂದರೆ ಚೆನ್ನಾಗಿ ಅಂದರೆ ಯಾವ ಥರ ಅನಿಸ್ತೈತೆ? ಹಾಂ ಹೇಳು. ಏನಿಲ್ಲ, ಯಾವ ಹೇಳು, ಏನೇನಿಲ್ಲ ಹೇಳು ಬೇಗ, ಬಾಯ್ ಬಿಡು. ಏನಂತ? ಏನೋ ಹೇಳು ಅತ್ತ. ಏನಿಲ್ಲ. ಏನು ಅನಿಸ್ತಾ ಇಲ್ಲ? ಹಾಂ, ಖುಷಿ ಆಗ್ತಾ ಇದ್ದ? ಏನಕ್ಕೆ ಇಷ್ಟು ದಿನ ಮನೇಲಿದ್ದು ಹೋಗ್ತಾ ಇರೋದಕ್ಕೆ ಖುಷಿ ಆಗ್ತಾ ಇದೆ. ಇವಾಗ ಮನೇಲಿದೆ, ಅದು ಇದು ಕೆಲಸ ಹೇಳ್ತಾರೆ. ಇವಾಗ ಆರಾಮಾಗಿ ಕಾಲೇಜ್ಗೆ ಹೋಗಿ ಬಂದರೆ ಏನು ಕೆಲಸ ಇರಲ್ಲ. ಕಾಲೇಜಿಗೆ ಹೋಗೋದು, ಅಲ್ಲಿ ಕೂತ್ಕೊಂಡಿದ್ದು ಬರೋದು, ಬಾಕ್ಸ್ ಹಾಕ್ಕೊಡ್ತಾರೆ, ಬಾಕ್ಸ್ ತಿನ್ಕೊ ಬರೋದು, ಮನೆಗೆ ಬಂದು ಸುಸ್ತಾಗೈತೆ ರೆಸ್ಟ್ ಅಂತ ಮಲ್ಕೊಬಿಡೋದು, ಅಷ್ಟೇ ಅಲ್ವಾ? ಇನ್ನು ಒಳ್ಳೆ ಲೈಫ್ಗೆ ಕಾಲಿಡ್ತಾ ಇದ್ಯಾ? ಒಳ್ಳೇದಾಗಲಿ, ಜೀವನದಲ್ಲಿ ಚೆನ್ನಾಗಿ ಉದ್ಧಾರ ಆಗು. ಏನಂತೀಯ? ಕರೆಕ್ಟ್ ತಾನೆ? ಏನು ಹೇಳಲಿಲ್ಲ, ಬರೀ ನಾನೇ ಹೇಳ್ತಾ ಇದ್ದೀನಮ್ಮ. ಮತ್ತು ಇವಾಗ ನಿನ್ನ ಜೊತೆ ಯಾರು ಬರ್ತಾರೆ? ಅಕ್ಕನ ಜೊತೆ ನೋಡಿ ಗೈಸ್, ಇದು ಹೆಂಗೈತೆ ಅಂದರೆ ಇವಳಿಗೆ ಅಕ್ಕ ಬರಬೇಕು, ಅಕ್ಕಂಗೆ ನಾನು ಹೋಗ್ಬೇಕು. ನಾನು ಹೋಗ್ಲಿ ಅಂದ್ರೆ ಅಕ್ಕ ಹೋಗಲ್ಲ, ಅಕ್ಕ ಹೋಗ್ಲಿ ಅಂದ್ರೆ ಇವಳು ಹೋಗಲ್ಲ. ಹಾಂ, ಅದೇ ಪಕ್ಕದಲ್ಲಿ ಸ್ಕೂಲ್ಗೆ ಏನಿಲ್ಲ, ಒಂದು 100 ಮೀಟ್ರ್ ಇಲ್ಲ ಗೈಸ್, 100 ಮೀಟ್ರ್ ಇದೆ ಅಷ್ಟೇ. 100 ಮೀಟ್ರ್ ಇದೆ ಕರೆಕ್ಟಾಗಿ. ಅಷ್ಟಕ್ಕೆ ಇವಳಿಗೆ ಬಿಟ್ಟು ಕ್ಲಾಸ್ ರೂಮ್ ತೋರಿಸಿ, ಇವಾಗ ಚಿಕ್ಕ ಮಕ್ಳು ಇವಾಗ ಹೊಸದಾಗಿ ಸ್ಕೂಲಿಗೆ ಬಿಡಕ್ಕೆ ಹೋದಾಗ ಏನು ತೋರಿಸೋದು? ಅಯ್ಯೋ, ನಿನ್ನೆ ಮೊನ್ನೆ ಅಡ್ಮಿಷನ್ ಅದೆಲ್ಲ ತೋರಿಸ್ಕೊ ಬಂದಿಲ್ವ ಕಾಲೇಜ್ನ? ಮತ್ತು ಅಷ್ಟೇ, ಇನ್ನೇನು ಕಾಲೇಜ್ ಇವತ್ತು ಅದೇ ಕಾಲೇಜೇ, ಇನ್ನು ಬೇರೆ ಚೇಂಜ್ ಆಗಿರಲ್ಲ. ಅದು ಅದೇ ಬಿಲ್ಡಿಂಗೆ, ಅದೇ ಲೆಕ್ಚರರ್ಗಳೇ, ಅದೇ ಸ್ಟೂಡೆಂಟ್ಸೇ, ಅದೇ ಫೀಲ್ಡೇ, ಎಲ್ಲ ಅದೇನೆ. ನೀನು ಹೊಸಬ್ಳೇನೆ. ಹಾಂ, ಏನಂತೀಯ? ಬಿಟ್ಟು ಬರೋಕ್ಕೆ ನಿಮ್ಮ ಅಕ್ಕ ಬರ್ತಾಳ? ಹೋಗಿರಪ್ಪ, ನೀನು ಹೋಗ್ತೀನಾ? ಹಾರ ಹಾಕೊಂಡು ಕೂತವನೆ, ಹಾರ ಹಾಕೊಂಡು ಕೂತವ್ರು ಗಾಯಿಸಿದ್ದು ಏನಕ್ಕೆ? ಕರ್ಕೊಬರೋದು ಏನಕ್ಕೆ? ಕರ್ಕೊಬರೋದು ಹೇಳ್ತಾರ ಹೋಗೋರ ಮಾಡಿವಂತೆ. ಇವಾಗ ಹೋಗ್ತಾ ಇದೆಯಾ? ಹೋಗು ಪಿಂಟ್ಗ. ಇವನೇ ಹೋಗ್ಬಿಟ್ಟೆ. ಇವನು ಆಚೆ ಎಲ್ಲ ಇರಲ್ಲ, ಇವನು ಒಳಗಡೆ ರೂಮಲ್ಲಿ. ಆ್ಯಕ್ಚುಲಿ ನಿನ್ನೆ ಯಾವುದೇ ವಿಡಿಯೋ ಹಾಕಿರಲಿಲ್ಲ. ಸುಮಾರು ಕಾರಣ. ಯಾಕೆಂದರೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗೋಗುತ್ತೆ, ಏನು ಕಂಟೆಂಟ್ ಹಾಕಬೇಕು, ಏನು ವಿಡಿಯೋ ಮಾಡಬೇಕು ಅಂತ. ಯಾಕಂದರೆ ಕೆಲವು ಟೈಮ್ ಇಷ್ಟ ಆಗುತ್ತೆ, ಕೆಲವು ಟೈಮ್ ಇಷ್ಟ ಆಗೋಲ್ಲ. ಸೊ ಆ ಪ್ರೋಸೆಸ್ಸಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಸೊ ನಿನ್ನೆನೂ ಅದೇ ಆಗಿದ್ದು. ಅವತ್ತಷ್ಟು ಪ್ಲ್ಯಾನ್ ಇತ್ತು, ಪ್ಲ್ಯಾನ್ ಮಾಡಿಕೊಂಡು ಏನೋ ಏನೇನೋ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಬಟ್ ಯಾವುದೂ ಆಗಲಿಲ್ಲ. ಸೊ ನಾನು ಎಲ್ಲೋ ಆಚೆ ಹೋಗಿದ್ದೆ. ಸೊ ಹಿಂಗೆ ಆಗುತ್ತೆ. ಯಾಕೆಂದರೆ ನಾನು ಒಂದು 9 to 5 ಜಾಬ್ ಮಾಡೋನ ಜೊತೆಗೆ
ನಾವೇನೇ ವೀಡಿಯೋ ಮಾಡಿದ್ರು ಅದು ಎಡಿಟ್ ಮಾಡೋದಿದೆಯಲ್ಲ ಅದು ದೊಡ್ಡ ಟಾಸ್ಕ್ ಅದು. ಆ್ಯಕ್ಚುಲಿ ಇವಾಗ ವೀಡಿಯೋ ಮಾಡಿದ್ಮೇಲೆ ಒಂದು 40-50 ಮಿನಿಟ್ಸ್ ವೀಡಿಯೋ ಮಾಡಿದ್ದೀವಿ ಅಂತಂದರೆ ಅದನ್ನು ಒಂದು ಲೆವೆಲ್ಗೆ ಒಂದು 20 ಇಲ್ಲ ಒಂದು 15 ಮಿನಿಟ್ಸ್ಗೆ ತಂದು ನಿಲ್ಲಿಸ್ಬೇಕು ಅಂದರೆ ಕಂಪ್ಲೀಟ್ ವೀಡಿಯೋ ಒಂದು 5-10 ಸತಿ ನೋಡಬೇಕು. ಅವಾಗೇ ನಮಗೆ ಗೊತ್ತಾಗೋದು ಅದು ವೀಡಿಯೋ ಇಷ್ಟ ಆಗುತ್ತಾ, ಅಲ್ಲಿ ಏನು ಎಲಿಮೆಂಟ್ಸ್ ಆಗಬೇಕು ಮಧ್ಯೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಕಷ್ಟ ಇರುತ್ತೆ. ಸೊ ಆದ್ರೂ ಬಿಡ್ದಂಗೆ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಜೊತೆಗೆ ಬೇರೆ ಕೆಲಸ ಬಿಟ್ಟು ಬೇರೆ ಒಂದಷ್ಟು ಕೆಲಸಗಳು ಇರೋದ್ರಿಂದ ಆಚೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಜೊತೆಗೆ ಮನೆ ಕೆಲಸಗಳು ಅದು ಇದು ಇದ್ದೇ ಇರುತ್ತೆ. ಸೊ ದಯವಿಟ್ಟು ಯಾರೇ ವೀಡಿಯೋ ಹೊಸದಾಗಿ ಯಾರೇ ವೀಡಿಯೋ ನೋಡಿದ್ರು ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಪೋರ್ಟ್ ಆಗುತ್ತೆ. ಈ ಥರ ಹೆಂಗೆ ಸಬ್ಸ್ಕ್ರೈಬರ್ಸ್ ಒಂದು 2-3 ಹೆಚ್ಚಿಗೆ ಆದಂಗೆಲ್ಲ ನನಗೂ ವೀಡಿಯೋ ಮಾಡೋಕ್ಕೆ ತುಂಬ ಒಂದು ಸಪೋರ್ಟ್ ಸಿಕ್ದಂಗೆ ಆಗುತ್ತೆ, ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಬಿಟ್ಟು ಬಂದ್ರಲ್ಲ ಗೈಸ್, ನಾನು ಹೋಗ್ಬೇಕಿತ್ತು ನಮ್ಮ ಮಾನ್ಸನ್ ಬಿಟ್ಟು ಬರೋಕ್ಕೆ. ಬಟ್ ನಮ್ಮ ಅಪ್ಪನ ಜೊತೆ ಎಲ್ಲೋ ನಮ್ಮ ಸ್ಟಾಲಿನ್ನು ಜೊತೆ ನಾವು ಎಲ್ಲೋ ಆಚೆ ಹೋಗ್ಬೇಕಾಗಿದೆ. ಸೊ ಹಂಗಾಗಿ ನಾನು ಸ್ನಾನ ಮಾಡೋದಿತ್ತು. ಇವಾಗ ಸ್ನಾನ ಮುಗಿಸಿ ಇವಾಗ ಟಿಫನ್ ಮಾಡಿ, ಇವಾಗ ಟೈಮು 9-9:30 ಆಗೈತೆ. ಮುಗಿಸಿ ಇವಾಗ ನಾವು ಆಚೆ ಹೋಗಬೇಕು. ನನಗೂ ಕೆಲಸ ಇದೆ, ಮುಗಿಸಿ ಬೇಗ ಬಂದು ನಂದು ಏನು ಆಫೀಸ್ ವರ್ಕ್ ಇದೆ ಅದನ್ನು ಮಾಡಬೇಕು. ಅದು ಮುಗಿಸಿದ ಮೇಲೆ ಒಂದಷ್ಟು ವೀಡಿಯೋ ಎಡಿಟ್ ಮಾಡೋದಿದೆ. ಅದೇ ದೊಡ್ಡ ಟಾಸ್ಕು. ವೀಡಿಯೋ ಮಾಡಿದ್ಮೇಲೆ ಎಡಿಟ್ ಮಾಡೋದೇ ತುಂಬ ದೊಡ್ಡ ಟಾಸ್ಕು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಅದೇ ಕೇಳ್ಕೊಡೋದು. ಸಪೋರ್ಟ್ ಮಾಡ್ದಂಗೆಲ್ಲ ನಾನು ನೋಡಿದ್ದೀನಿ ಎಷ್ಟೆಷ್ಟೋ ವೀಡಿಯೋಗಳು ನೋಡಿದ್ದೀನಿ. ಏನು ಅಂದರೆ ನಾವು ಪ್ರತಿ ಸಲ ಹುಡುಕ್ತಾ ಇರ್ತೀನಿ ಏನಾದರೂ ಮಾಡಬೇಕು, ಹೊಸದಾಗಿ ಏನಾದರೂ ಮಾಡಬೇಕು, ಎಲ್ಲರೂ ಮಾಡಿರೋದಕ್ಕಿಂತ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಹುಡುಕ್ತಾ ಇರ್ತೀನಿ. ಬಟ್ ಅಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡಿದ್ರು ಸಹ ಏನೋ ಒಂದಷ್ಟು ಅದು ರೆಕಗ್ನೈಸೇಷನ್ನು, ಸಪೋರ್ಟ್ ಅನ್ನೋದು ತುಂಬ ಕಮ್ಮಿ ಸಿಕ್ಕಿದಾಗ ತುಂಬ ಬೇಜಾರಾಗುತ್ತೆ. ಸೊ ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಕ್ಕಾಗ ಇನ್ನೂ ದೊಡ್ಡದಾಗಿ ಬೇರೆ ಡಿಫ್ರೆಂಟಾಗಿ ಏನೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇನ್ನೊಂದೇನು ಅಂದರೆ ನಾನು ತುಂಬ ವ್ಲಾಗ್ಸು ಅದು ಇದು ನೋಡ್ತೀನಿ. ಬಟ್ ಜಸ್ಟ್ ಏನಿಲ್ಲ, ಒಂದು ಚಿಕ್ಕ ಒಂದು ರೂಮಲ್ಲಿ ಕೂತು ಒಂದು ವ್ಲಾಗ್ ಅಂತ ಏನೋ ಒಂದು ವೀಡಿಯೋ ಮಾಡಿದಾಗ ತುಂಬ ಲಕ್ಷಗಟ್ಟಲೆಯಲ್ಲಿ ವ್ಯೂಸ್ ಬಂದಿರುತ್ತೆ. ಸೊ ಅದನ್ನು ನೋಡಿದಾಗ ನಮ್ಗೆ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಏನೇನೋ ಐಡಿಯಾಸ್ ಹಾಕ್ಕೊಂಡು ಏನೋ ಮಾಡಬೇಕು, ಹೊಸ್ದಾಗಿ ಮಾಡ್ತಾ ಇರೋದಲ್ವ, ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಬಟ್ ಹಂಗೆ ಅದಕ್ಕೆ ಬೇಜಾರಾಗುತ್ತೆ. ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಅಳ್ಳಿಲ್ವಾ ಮಾನಸ? ಅಕ್ಕ ಭಯ ಆಗ್ತಿದೆ ಅಂತ ಅಂದು ಕಣ್ಣು ಸ್ವಲ್ಪ ತುಂಬಿಕೊಂಡಿತ್ತು. ಬಟ್ ಏನು ಮಾಡೋದು? ಏನು ತುಂಬಿಕೊಂಡಿತ್ತು? ಹಾಕ್ಕೊಳ್, ಬೇಗ ಹೋಗ್ಬೇಕು ನಾವು. ಹೌದಾ? ಇಲ್ಲ, ಕಾರ್ ಹೋಗ್ಯಪ್ಪ, ಮಳೆ ಬರ್ತೈತೆ. ಸ್ವಲ್ಪ ಮತ್ತೆ ನೀರು ಹಾಕ ಚಕ್ರಗಳಿಗೆ. ಅದು ಲೇ ಹೇಳಿದ ಮಾತು ಕೇಳೋ, ಅವತಾರ ಆಡ್ಬೇಡ. ಅದಕ್ಕೆ ಅವತಾರ ಜಾಸ್ತಿ ಅವನು. ಏನೇ ಹೇಳಿದ್ರು ಅದಕ್ಕೂ ಎದುರುತ್ರ ಕೊಡ್ತಾನೆ ಅವನು. ಇಷ್ಟಿಲ್ಲ ಇಷ್ಟವನು ಇವನು. ಇಷ್ಟು ಎಲ್ಲಿತ್ತು? ಯಾವ ಅಂಗಡಿಯಲ್ಲಿ? ಮಟನ್ ಅಂಗಡಿಯಲ್ಲಿ. ನಂಗೆ ಪಂಚ ಹೊಡ್ಯಕ್ಕೆ ಬರ್ತಾನೆ. ನಂಗೆ ಪಂಚ ಹೊಡಕ್ ಬಂದ್ರೆ ಪಂಚೆ ಒದರ್ಸ್ತೀರಪ್ಪ. ಪಂಚ ಹೊಡ್ಯಕ್ಕೆ ಬರಪ್ಪ. ಹೌದಾ? ನಾನು ಮೊನ್ನೆ 60 ರೂಪಾಯಿಗೆ ತಂದಿದ್ದೆ. ಅದೇನೆ, ನನಗೂ ನಿಂಗೂ ಇರೋ ಡಿಫ್ರೆನ್ಸ್ ಅದೇನೆ. ಯಪ್ಪ, ಯಾವಾಗಿಂದ ನಿದ್ದೆ ಹೋಗ್ತಾ ಇದ್ದೀವಿ? ಓಹೋ, ಬಟು 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 ಆಯ್ತಾ? ಆಯ್ತು. ನಿನ್ ಫೋನಲ್ಲಿ ಏನಾದ್ರು ಕ್ಲೋಸ್ ಆಗಿ ಡಿಲೀಟ್ ಆಗಿದ್ರೆ ಬಂದವ್ರ ಕಾರಣ. ಯಾಕೆ? ಅವನೇ ಕಾರಣ. ಯಾಕೆ ಮುಟ್ಟಿದ್ ನನ್ನ ಲ್ಯಾಪ್ಟಾಪ್ ನೀನು? ನಿಂದು. ರೆಕಾರ್ಡ್ ಆಗ್ತೈತೆ, ನೀವು ಅಮ್ಮ ನೋಡ್ತಾರೆ. ಗೈಸ್ ನೋಡಿ ಗೈಸ್, ಎಂತೆಂತ ಮಾತೆಲ್ಲ ಮಾತಾಡ್ತಾರೆ. ನಾನು ಕಲ್ಸ್ಕೊಟ್ಟಿದ್ದೀನಿ ನಿಂಗೆ. ಯಾರು ಕಾಲ್ ಕರ್ಕೊಂಡು ಏನಕ್ಕೆ ಬರ್ತಾನ ಅವನು?
ಎದ್ದೊಳಗೆ ಎಷ್ಟು ನಿದ್ದೆ ಹೋಗ್ತೀಯಾ? ನಿದ್ದೆ ಹೋಗಿಲ್ಲ. ಓ ಬಂದ್ಬಿಟ್ಟು ಅವ್ನು ನಿದ್ದೆ ಹೋಗ್ತಾರೆ, ಸ್ನಾನ ಮಾಡಿ, ನಾನಲ್ಲ. ಇಬ್ರು ನಿದ್ದೆ ಹೋಗ್ತಾ ಇದ್ರು ಒಟ್ಟಲ್ಲೇ. ನಾನು ಸೀರೀಸ್ ನೋಡ್ತಾ ಇದ್ದೆ. ಸೀರಿಯಲ್ ಬೋರು ಗೈಸ್, ಬೋರ್, ವೆರಿ ಬೋರಿಂಗ್ ಡೇ. ಅಮ್ಮಂಗೆ ಸೀರಿಯಲ್ ಯಾವ ಸೀರಿಯಲ್? ಸೀರೀಸ್ ಅಂದ್ರೆ ಸೀರಿಯಲ್ ಅಂತ ನಿನ್ ಥರನೇ ದೊಡ್ಡ ನನ್ನ ಮಗನ ಅಮ್ಮ ಅಲ್ಲ. ಏನಂದಿಲ್ಲ ಇರು. ನನ್ನ ಮೇಲೆ ಆಡೆ, ನೀನು ಹೇಳ್ಬಾರ್ದು ನನಗೆ. ನಾನು ಬರಲ್ಲ ಅಂದೆ. ಮಾತಾಡ್ಸ, ನನ್ನ ಮೇಲೆ ಆಣೆ ಹಾಕಿದ್ರೆ ಹೇಳ್ತೀನಿ. ನೀನು ಹೋಗಿ ಬರೋದು, ಒಬ್ಬಳೇ ಹೋಗಿ ಬರೋದು. ಇಷ್ಟ ಇಲ್ಲ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ನಾನು ಹೋಗ್ತೀನಿ ಹಿಂಗೆ ಗೈಸ್. ಅವ್ರಿಗೆ ಏನೋ ತಿನ್ನಕ್ಕೆ ಬೇಕಂತೆ ಗೈಸ್ ಇವಾಗ. ಅದು ಏನು ರೋಟಿ ಕರಿ. ಮೊನ್ನೆ ಎಲ್ಲ ಭಾನುವಾರ, ನೆನ್ನೆ ತಿಂದೊಳಗೆ ನಾನು ಹೇಳಲಿಲ್ಲ, ಅವನೇ ರೋಟಿ ಎಗ್ ಕರಿ ತಿಂದವಳು. ಇವತ್ತು ತಿರ್ಗಾ ಇವಾಗ ಅದೇ ಬೇಕು ಅಂತ ಆಟ. ನಾನು ಹೇಳಲಿಲ್ಲ. ಇವನು ಅಷ್ಟೇ, ಇವನು ಅವಾಗ ಬಂದ್ಬಿಡು. ಚೀಚಿ ಬೇಕಂತೆ, ಚೀಚಿ ನೋಡಿದೆ ಎಲ್ಲ ನೋಡಿ ಗೈಸ್. ನಮ್ಮ ಮನೇಲಿ ಎಲ್ಲ ತಿನ್ನಲ್ಲ ಗೈಸ್. ಇನ್ನೊಬ್ಬ ಅಡ್ಡಾಡಿ ನನ್ನ ಮಗ ಅವನೇ. ಈ ನನ್ನ ಮಗ ಒಬ್ಬ ಅಡ್ಡಾಡಿ ಅಡ್ಡಾಟ ಉಟ್ಬಿಟ್ಟು ನಾನು ನಾನ್ ವೆಜಿಟೇರಿಯನ್, ಬಟ್ ನಾನು ಇವ್ರು ನಾನ್ ವೆಜ್ ಇವರೇ ತಿನ್ನಲ್ಲ. ಇವನು ಅಡ್ಡಾಡಿ ಅಡ್ಡಾಡ ನನ್ನ ಮಗ. ವೆಜ್ ಆದ್ರೆ ತಿಂತೀವಿ. ತಿಂತಾನೆ ಇವನು. ನಿನಗೆ ಹೇಳೋರು ಕೇಳೋರು ಮಾನ ಮರ್ಯಾದೆ ಏನಿಲ್ಲ. ಉಗಿಯೋರು ಉಗಿದ್ರೂ ಒರ್ಸ್ಕೊಂಡು ತಿರ್ಗಾ ತಿನ್ನೋ ನನ್ನ ಮಗ ಇವನು. ಅವಾಗೆಲ್ಲ ಅಯ್ಯೋ ಹೊಟ್ಟೆ ಏನಿದ್ರು ಬೇದಿಗಳಾಗೋಗ ನಿಮಗೆ. ಏನು ಖಾರ ಹಾಕಿದ್ರು ಬೇದಿ ಆಗೋದು. ಇವಾಗ ಹಂಗಿದ್ರು ಇವಾಗ ತಿನ್ಬೇಕು ಅಂತಾನೆ ನನ್ನ ಮಗ. ಹಿಂಗೆ ಹೋಗಿ ಬರೋದು, ಹೋಗಬೇಕು ನೀನು. ಹೋಗಿ ಬರೋಕ ಸರಿ ಬಾಬು, ನಿನ್ನ ಕರ್ಕೊಬಾ ಫಸ್ಟ್. ಕರ್ಕೊಬರೋಕ. ಓ ಆಯ್ತು ಹೇಳು. ಓ ಆಯ್ತು ಹೇಳು. ಆಯ್ತು, ನೀ ಕರ್ಕೊಬಾ ಫಸ್ಟ್, ಹೋಗು. ಕರ್ಕೊಬರೋ. ಮೀನಿಂಗ್ ಕರ್ಕೊಬರೋ, ನೀನು ಕರ್ಕೊಬಾ. ಎತ್ಕೊಬೋಣ. ಅವನಿಗೆ ಇಂಟ್ರೆಸ್ಟ್ ಇಲ್ಲ ಹೋಗಕ್ಕೆ. ಇವಾಗ ನಮ್ಮ ಮನೆಯಲ್ಲಿ ಒಬ್ಬ ಬ್ಲ್ಯಾಕ್ ಬ್ಯೂಟಿ ಇದ್ದಾಳೆ, ಕರ್ಕೊಬರ್ತೀವಿ ನೋಡಿ. ಕೊರೆಯಲ್ಲು ಸೈಲೆಂಟ್ ಕಿಲ್ಲರ್ ಅಂತಾರ. ಏನು ನನಗೂ ಅಷ್ಟೇ ಗೈಸ್. ಹಂಗೆಲ್ಲ ಮುಟ್ಟೋದು, ಸುಮ್ಮನೆ ಹಿಂಗೆ ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಂಗೆ ಅದೆಲ್ಲ ನೀನು ಹಂಗೆಲ್ಲ ಮಾಡಿದ್ರೆ ಹೋಗ್ತಾಳು ಅವಳು. ನೋಡು ಅವಳು ಅವಳು ಹೋಗಕ್ಕೆ ರೆಡಿ ಆಗ. ಬಾ ಮಿನಿ, ಬಾಮಿನಿ 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 ಬಾಮಿನಿ. ಬರೀ ಬಾಲ ಕಾಣ್ತಾ ಇತ್ತು ಮೊಬೈಲಲ್ಲಿ ಓಡಾಡ್ತಿದ್ರು. ಬಾ. ಹುಡುಗರ ಅಂದ್ರೆ ಇಷ್ಟ ಮಿನಿಗೆ. ಬೆಳ್ಳಿಗಿರೋ ಯಾರೋ ಬಂದ್ರೆ ತುಂಬಾ ಇಷ್ಟ ಅವಳಿಗೆ. ಸೂಪರ್ ಫಿಗರ್ ನೀನು ನೋಡಿ, ಬೆಳ್ಳಿಗೆ. ಏ ಬಾರಿ ಮಿನಿ ಬಾಯಿಲೆ ಬಾರಿ ಕೊಳೆ ಮಿನಿ ಫ್ಯಾನ್ ಹಾಕಿರ್ತಾಳೆ ಮಿನಿ. ಗೈಸ್ ಲ್ಯಾಬ್ ಕಾಣ್ದಂಗೆ ಕಾಣ್ತಾ ಇಲ್ಲ, ಆದರೆ ಲ್ಯಾಬ್ ಅಲ್ಲ ಅವಳು. ಹಿಂಡಿ, ಪ್ಯೂರ್ ಹಿಂಡಿ ಪಕ್ಕ ಹೋಯ್ತಾಳು ಅವಳು ಹೋಗುತ್ತೆ. ಹಂಗೆ ನೋಡ್ತಾ ಇರು. ಹೋಗಿ ಮಿನಿ ಫಸ್ಟ್ ನೀನು ಆಚೆಗೆ. ಅಮ್ಮ ಬೊಮ್ಮ ಇಲ್ಲಿ. ಅಮ್ಮ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದು, ಕಳ್ಬೇಕು ತರ ನೋಡ್ತಾ ಇದ್ದು. ಊಟ ಬೇಡ ಅಂತಿದ್ರು, ಊಟ ಬೇಡ ಅಂತಿದ್ರು ಇವರಿಬ್ರಿಗೂ. ಊಟ ಬೇಡ ನಾನು ಏನು ಹೇಳಲೇ ಇಲ್ಲ. ನಾನು ಕೇಳಿಲ್ಲ ಮನೆಗೆ ಊಟ ಏನಮ್ಮ ಇವಾಗ ಅಂತ. ಊಟ ಮಾಡಕ್ ಕೇಳಿ ಇವರಿಬ್ರು ಹೇಳಿದ್ದು. ಸಾಕ್ಷಿ ತೋರಿಸ್ತೀನಿ ಇವಾಗ, ಮೊಬೈಲಲ್ಲಿ ಐತೆ ಸಾಕ್ಷಿ ಸಮೇತ ಇಟ್ಟು ತೋರಿಸ್ತೀನಿ ನಿಂಗೆ. ಯಾರು ಬೇಡ ಅಂತ ಅಂದ್ರು ಅಂದ್ಬಿಟ್ಟು ಏನಮ್ಮ ಅಮ್ಮ ಸಾಕ್ಷಿ ತೋರಿಸ್ತೀನಿ ಯಾರು ಹೇಳಿದ್ರು ಏನು ಅಂತ. ಇವರಿಬ್ರ ಹೇಳಿ ಇವನು ಅವಾಗ್ಲೂ ಕೇಳ್ತಾವನೆ. ನಾನು ಚೆನ್ನಾಗಲ್ಲ. ಕ್ಯಾಮ್ರಾನೇ ಆನ್ ಮಾಡಿಲ್ವಲ್ಲೇ.
ನಿನ್ ಥರ ಆಗ ಇವನ್ ಥರ ಗಾಯ್ಸ್ ಇವನ್ ಡಬ್ಬ ನನ್ನ ಮಗ ಡಬ್ಬ ಕ್ಯಾಮ್ರಾಮ್ಯಾನ್ ಈಗ ಇವಳೆ ಬೇ ನಂಗೊಂದು ಟೋಪಿ ಕೊಡ್ಸಿದ್ವಿ. ಇವಾಗೇ ಆಗ್ತಾ ಇದೆಯಾ ಟೋಪಿನ ಹತ್ತವ್ರೆ. ಪಿಂಕ್ ಕಲರ್ ಕೊಡ್ಸಿ, ಪಿಂಕ್ ಅಂಡ್ ವೈಟ್. ಅವನಿಗೆ ಪಿಂಕ್ ಕೊಡಿಸಿ. ಒಂದು ಇಲ್ಲ ಎರಡು ಇಲ್ಲ ಹೋಗು. ನೀನು ಇವಾಗ ಮ್ಯಾಚ್ಗಳಿಗೆ ಹೋಗ್ಸ 200 ರೂಪಾಯಿ ಟೋಪಿ ಕೊಡ್ಸಿ. ಹಾಂ 200 ರೂಪಾಯಿ 200 ರೂಪಾಯಿದು ಟೋಪಿ. 200 ರೂಪಾಯಿದು ಯಾಕೆ 1000 ರೂಪಾಯಿದು ಕೊಡಿಸ್ತೀನಿ. ಹಾಂ ಸರಿ ಥ್ಯಾಂಕ್ ಯು. ಥ್ಯಾಂಕ್ ಯು. ನಂಗೆ ನನಗೆ 2000 ಕೊಡಿಸ್ತೀನಿ. ನಂಗೆ 2 ಲಕ್ಷದ ಕೊಡಿಸಿ. 2 ಲಕ್ಷನಾ? ಆಯ್ತು ಕೊಡಿಸ್ತೀನಿ. 2 ಲಕ್ಷದ 2 ಕೋಟಿದು ಕೊಡಿಸ್ತೀನಿ. ನೀನು ಕೇಳಿದಕ್ಕಿಂತ ಜಾಸ್ತಿನೇ ಕೊಡಿಸ್ತೀನಿ. ನಾನು ಹಂಗೆ ಕೇಳಿದಕ್ಕಿಂತ ಜಾಸ್ತಿ ನಂಗೆ ಕೊಡ್ಸೋರ್ಗೆ ವೆಯ್ಟ್ ಮಾಡಬೇಕಲ್ಲ ಅಷ್ಟೇ. ನಾನು ಕೊಡ್ಸಲ್ಲ ಅಂತ ಹೇಳಲ್ಲ, ಕೊಡಿಸ್ತೀನಿ. ಹೆಂಗೆ ಗ್ಯಾರಂಟಿ ಕೊಡಿಸ್ತೀನಿ. ಆದರೆ ಇಂಥ ಡೇಟು ಇಂಥ ದಿನ ಇದೇ ಟೈಮ್ಗೆ ಕೊಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೊಡಿಸ್ತೀನಿ, ಗ್ಯಾರಂಟಿ ಕೊಡಿಸ್ತೀನಿ. ಹಾಂ ಕೂದಲು ಸ್ಮೂತ್ ಆಗವ ಯಾಕೆ ಹೇಳು? ಪಿಂಟುಗ ನಾಕೋಣೋದಕ್ಕೆ. ಪಿಂಟು ಚೆನ್ನಾಗಿ ನಾಕೋಣಕ್ಕೆ ಸ್ಮೂತ್ ಆಗೋಲ್ಲ. ಫುಲ್ಲು ಕಂಡೀಷ್ನರ್ ಹಾಕೊಂಡು ನಿಂಗೆ. ಪಿಂಟು ಹಾಕಿರೋದಲ್ಲ, ಪಿಂಟುಗೆ ಆಂದ ಹಾಕಿರೋದು. ಇಲ್ಲ ಪಿಂಟು ಕಂಡೀಷ್ನರ್ ಹಾಕೋಣೋದಕ್ಕೆ. ಎಸ್ ರೈಟ್, ಪಿಂಟು ಕಂಡೀಷ್ನರ್. ಪಿಂಟುದು ಪಿಳ್ಳಿದ ಮನು ಇವತ್ತು ಸ್ಟ್ರೆಚಸ್ ಮಾಡು ಮನು. ಶನಿವಾರ ಮ್ಯಾಚ್ ಐತೆ. ಇಲ್ಲಾಂದರೆ ಹಾಂ ಎಷ್ಟು ಆಗಲಿ ಹಂಗೆ ಕೊಡ್ತೀನಿ. ಎಷ್ಟನ ಆಗಲಿ ಚೆಕ್ ಕೊಡ್ತೀನಪ್ಪ. ಕ್ಯಾಶ್ ಕೊಡಬೇಕು. ಕ್ಯಾಶ್ ಇಲ್ವಲ್ಲ ನನ್ನ ಹತ್ರ. ಫೋನ್ ಪೇ ಕೊಡು. ಹಾಂ ಫೋನ್ ಪೇ ಟ್ರಾನ್ಸಾಕ್ಷನ್ ಲಿಮಿಟ್ ಆಗೋಗೈತೆ. ಅಕ್ಕೋ ಲಿಮಿಟ್ ಆಗೋಯ್ತಾನು. ಅಕ್ಕಂಗೆ ಹಾಕೋರು ಅಷ್ಟು, ಅಕ್ಕಂಗೆ ಹಾಕೋದ್ರು ಅಷ್ಟೇ. ಆಗ್ಲಿಲ್ಲ ಆಯ್ತಲ್ಲ. ಎಲ್ಲಿ ಆಯ್ತು? ಅಲ್ಲಿ ಮೆಡಿಕಲ್ ಅದೇ ಲಿಮಿಟ್ ಲಾಸ್ಟ್ ಆಗೋಯ್ತು. ಇನ್ನು ಇದ್ದಿದ್ದ 500-600 ರೂಪಾಯಿ ಲಿಮಿಟ್. ಸಾಕು 60 ರೂಪಾಯಿ ನಿಂಗೆ ಹೋಗ್ಲಿ. ಮತ್ತೆ ಅದಕ್ಕೆ ಜಾಸ್ತಿ ಬೇಕಾದ್ರೆ ವೆಯ್ಟ್ ಮಾಡಬೇಕು. ಅವನು ಯಾವ ಕಂತ್ರಿ ನನ್ನ ಮಗ ಅಂತ ನಿಮ್ಗೆ ಗೊತ್ತಿದ್ದಾನೆ. ನಾನು ನಿನ್ನಷ್ಟು ಕಂತ್ರಿ ಇಲ್ಲ. ಬಂದ್ರೆ ಹೋಗೋಣ. ಎಲ್ಲಿಗೆ ಅಮ್ಮ? ಅಮ್ಮ ಬಾಮ್ಮ ಕೇಳಿಸ್ಕೊಂಡೇನಮ್ಮ? ಹಾಂ ನೋಡ್ದ ಯಾರು ಹೇಳಿದ್ದು? ಹಾಂ ಹಾಂ ಈಗ ನೀನೇ ಕೇಳಿಸ್ಕೊಂಡೆ ಯಾರು ಅಂತ. ರೆಕಾರ್ಡ್ ಆಗಿ ತೋರಿಸ್ತೀನಿ. ಹಿಂಗೆ ಕೈಯಲ್ಲಿ ತೋರಿಸ್ ನೋಡ, ಹಿಂಗೆ ಕೈಯಲ್ಲಿ ತೋರಿಸ್ತಾನೆ ತಿನ್ನಕ್ಕೆ. ಯಾವ ಮಾತ್ರ? ಬೇರೆ ಮಾತ್ರನೇ ಬಿ ಹಿಂಗ್ ಮಾಡ್ಕೋ ಬಿ. ನೀನು ಫೋಟೋಸ್ ಒಂದ್ ಕಡೆ, ರೀಲ್ಸ್ ಒಂದ್ ಕಡೆ. ಅಕ್ಕ ನಾನು ಹೇಳ್ಕೊಡಿ, ಅದು ನಾನು ನೀನು ಹೇಳ್ತಾ ಇದ್ದೆ. ನೀನೆಲ್ಲ ನೋಡಿದ್ಯಾ ತಲೆ